Hi friends, welcome to my channel. So I am going to discuss the sentences on do, does, did. So do ಫಾರ್ಮ್ನ ಐ ವಿ ಯು ದೇ ಇದ್ದಾಗ ಯೂಸ್ ಮಾಡಬೇಕು. ಈ ಶಿ ಇಟ್ ಬಂದಾಗ ದಸ್ ಫಾರ್ಮ್ನ ಯೂಸ್ ಮಾಡಬೇಕು. ಐ ವಿ ಯು ಈ ಶಿ ಇಟ್. ಸೊ ಇವಾಗ ಡಿಡ್ಡನ್ನು ಯೂಸ್ ಮಾಡ್ಬೇಕು. ಅಂದರೆ ಇದು ಡಿಡ್ ಪಾಸ್ಟ್ ಫಾರ್ಮ್ ಆಗುತ್ತೆ. ಆಗಲೇ ಕ್ರಿಯೆ ಆಗಿ ಹೋಗಿದೆ ಅನ್ನೋದನ್ನು ಹೇಳುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ನೀವು ಇಂಗ್ಲೀಷ್ ಮಾತನಾಡುತ್ತೀರಾ ಅಂತ ಪ್ರಶ್ನೆ ಮಾಡುವಾಗ ಡು ಯು ಸ್ಪೀಕ್ ಇಂಗ್ಲೀಷ್, ಡು ಯು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡುವುದಿಲ್ಲ, ಐ ಡೋಂಟ್ ಸ್ಪೀಕ್ ಇಂಗ್ಲೀಷ್, ಐ ಡೋಂಟ್ ಸ್ಪೀಕ್ ಇಂಗ್ಲೀಷ್. ನಿನಗೆ ಅರ್ಥವಾಗಿದೆಯೇ, ಡು ಯು ಅಂಡರ್ಸ್ಟ್ಯಾಂಡ್, ಡು ಯು ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗುತ್ತಿಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನು ಇಂಗ್ಲೀಷ್ ಕಲಿಯುತ್ತೇನೆ, ಡು ಐ ಲರ್ನ್ ಇಂಗ್ಲೀಷ್, ಡು ಐ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಯುವುದಿಲ್ಲ, ಐ ಡೋಂಟ್ ಲರ್ನ್ ಇಂಗ್ಲೀಷ್, ಐ ಡೋಂಟ್ ಲರ್ನ್ ಇಂಗ್ಲೀಷ್. ನೀವು ಅಡುಗೆ ಮಾಡುತ್ತೀರಾ, ಡು ಯು ಕುಕ್, ಡು ಯು ಕುಕ್. ನಾನು ಅಡುಗೆ ಮಾಡುವುದಿಲ್ಲ, ಐ ಡೋಂಟ್ ಕುಕ್, ಐ ಡೋಂಟ್ ಕುಕ್. ನಾವು ಕಾರ್ ಖರೀದಿಸುತ್ತೇವೆ, ಡು ವಿ ಬೈ ಅ ಕಾರ್, ಡು ವಿ ಬೈ ಅ ಕಾರ್. ನಾವು ಕಾರ್ ಖರೀದಿಸುವುದಿಲ್ಲ, ವಿ ಡೋಂಟ್ ಬೈ ಅ ಕಾರ್, ವಿ ಡೋಂಟ್ ಬೈ ಅ ಕಾರ್. ಅವರು ನಮ್ಮನ್ನು ನೋಡುತ್ತಾರೆ, ಡು ದೇ ಸಿ ಅಸ್, ಡು ದೇ ಸಿ ಅಸ್. ಅವರು ನಮ್ಮನ್ನು ನೋಡುವುದಿಲ್ಲ, ದೇ ಡೋಂಟ್ ಸಿ ಅಸ್, ದೇ ಡೋಂಟ್ ಸಿ ಅಸ್. ನೆಕ್ಸ್ಟ್ ದಸ್ ಫಾರ್ಮ್ ಆಫ್ ಸೆಂಟೆನ್ಸಸ್. ಅವಳು ಇದನ್ನು ಇಷ್ಟಪಡುತ್ತಾಳೆ, ಡಸ್ ಶಿ ಲೈಕ್ ಇಟ್, ಡಸ್ ಶಿ ಲೈಕ್ ಇಟ್. ಅವಳು ಇದನ್ನು ಇಷ್ಟಪಡುವುದಿಲ್ಲ, ಶಿ ಡಸಂಟ್ ಲೈಕ್ ಇಟ್, ಶಿ ಡಸಂಟ್ ಲೈಕ್ ಇಟ್. ಅವನು ಭೇಟಿ ಆಗುತ್ತಾನೆಯೇ ಅಂತ ಕೇಳುವಾಗ ಡಸ್ ಈ ಮೀಟ್, ಡಸ್ ಈ ಮೀಟ್. ಅವನು ಭೇಟಿಯಾಗುವುದಿಲ್ಲ, ಈ ಡಸಂಟ್ ಮೀಟ್, ಈ ಡಸ್ ನಾಟ್ ಮೀಟ್. ರಾಮ್ ಕೆಲಸ ಮಾಡುತ್ತಾನೆಯೇ, ಡಸ್ ರಾಮ್ ವರ್ಕ್, ಡಸ್ ರಾಮ್ ವರ್ಕ್. ರಾಮ್ ಕೆಲಸ ಮಾಡುವುದಿಲ್ಲ, ರಾಮ್ ಡಸ್ ನಾಟ್ ವರ್ಕ್, ರಾಮ್ ಡಸ್ ನಾಟ್ ವರ್ಕ್. ಅವಳು ಹಾಡನ್ನು ಆಡುತ್ತಾಳೆ ಅಂತ ಕೇಳುವಾಗ ಡಸ್ ಶಿ ಸಿಂಗ್ ಅ ಸಾಂಗ್, ಡಸ್ ಶಿ ಸಿಂಗ್ ಅ ಸಾಂಗ್. ಅವಳು ಹಾಡನ್ನು ಆಡುವುದಿಲ್ಲ, ಶಿ ಡಸ್ ನಾಟ್ ಸಿಂಗ್ ಅ ಸಾಂಗ್. ಅನು ಕಾಫಿ ಕುಡಿಯುತ್ತಾಳೆಯೇ, ಡಸ್ ಅನು ಡ್ರಿಂಕ್ ಕಾಫಿ, ಡಸ್ ಅನು ಡ್ರಿಂಕ್ ಕಾಫಿ. ಅನು ಕಾಫಿ ಕುಡಿಯುವುದಿಲ್ಲ, ಅನು ಡಸ್ ನಾಟ್ ಡ್ರಿಂಕ್ ಕಾಫಿ, ಅನು ಡಸ್ ನಾಟ್ ಡ್ರಿಂಕ್ ಕಾಫಿ. ನೆಕ್ಸ್ಟ್ ಡಿಡ್ ಫಾರ್ಮ್ ಆಫ್ ಸೆಂಟೆನ್ಸಸ್. ಸೊ ಇಲ್ಲಿ ಡಿಡ್ ಇದ್ರೂ ಕೂಡ ವರ್ಬ್ ಒನ್ನನ್ನೇ ಯೂಸ್ ಮಾಡಬೇಕು. ಅಂದರೆ ಡೂ ಡಸ್ ಡಿಡ್ ಫಾರ್ಮ್ಗೆ ವರ್ಬ್ ಒನ್ ಯೂಸ್ ಮಾಡಬೇಕು. ನೀವು ನನ್ನನ್ನು ಕರೆದಿದ್ದೀರಾ, ಡಿಡ್ ಯು ಕಾಲ್ ಮೀ, ಡಿಡ್ ಯು ಕಾಲ್ ಮೀ. ನೀವು ನನ್ನನ್ನು ಕರೆಯಲಿಲ್ಲ, ಯು ಡಿಡ್ ನಾಟ್ ಕಾಲ್ ಮೀ, ಯು ಡಿಡ್ ನಾಟ್ ಕಾಲ್ ಮೀ. ನೀವು ನನ್ನ ಪ್ರಶ್ನೆಗೆ ಉತ್ತರಿಸಿದ್ದೀರಾ, ಡಿಡ್ ಯು ಆನ್ಸರ್ ಮೈ ಕ್ವಶನ್, ಡಿಡ್ ಯು ಆನ್ಸರ್ ಮೈ ಕ್ವಶನ್. ನೀವು ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ, ಯು ಡಿಡ್ ನಾಟ್ ಆನ್ಸರ್ ಮೈ ಕ್ವಶನ್, ಯು ಡಿಡ್ ನಾಟ್ ಆನ್ಸರ್ ಮೈ ಕ್ವಶನ್. ಅವಳು ತನ್ನ ಕೆಲಸವನ್ನು ಮುಗಿಸಿದಳು, ಶಿ ಡಿಡ್ ಫಿನಿಶ್ ಹರ್ ವರ್ಕ್, ಶಿ ಡಿಡ್ ಫಿನಿಶ್ ಹರ್ ವರ್ಕ್. ಅವಳು ತನ್ನ ಕೆಲಸವನ್ನು ಮುಗಿಸಲಿಲ್ಲ ಅಂತ ಹೇಳುವಾಗ ಶಿ ಡಿಡ್ ನಾಟ್ ಫಿನಿಶ್ ಹರ್ ವರ್ಕ್, ಶಿ ಡಿಡ್ ನಾಟ್ ಫಿನಿಶ್ ಹರ್ ವರ್ಕ್. ಅವರು ಮನೆಗೆ ಬಂದಿದ್ದಾರೆ ಅಂತ ಕೇಳುವಾಗ ಡಿಡ್ ದೇ ಕಮ್ ಹೋಮ್, ಡಿಡ್ ದೇ ಕಮ್ ಹೋಮ್. ಅವರು ಮನೆಗೆ ಬರಲಿಲ್ಲ, ದೇ ಡಿಡ್ ನಾಟ್ ಕಮ್ ಹೋಮ್, ದೇ ಡಿಡ್ ನಾಟ್ ಕಮ್ ಹೋಮ್. ಅವನು ಕತೆ ಬರೆದಿದ್ದಾನೆಯೇ, ಡಿಡ್ ಈ ರೈಟ್ ಅ ಸ್ಟೋರಿ, ಡಿಡ್ ಈ ರೈಟ್ ಅ ಸ್ಟೋರಿ.
ಅವನು ಕತೆ ಬರೆದಿಲ್ಲ. He did not write a story. He did not write a story. ನಾನು ಏನನ್ನೂ ಬದಲಾಯಿಸಲಿಲ್ಲ. I did not change anything. I did not change anything.